NU ನ ನ್ಯೂ ಅಂತ ಇದ್ರು. ಸೊ ನ್ಯೂ ಅನ್ನೋದು ಇಲ್ಲ, ಬಟ್ NU ಅನ್ನ ಯಾವಾಗೂ ನಾವು ಏನ್ ಮಾಡ್ತೇವೆ, ಈಗ ಕೆಲವೊಂದು ಸಮಯದಲ್ಲಿ WH ಅನ್ನ ಹೂ ಅಂತೇವೆ. WH ಅನ್ನ ಹೂ ಅಂತ ಇದ್ವಿ ಅಟ್ ಲೀಸ್ಟ್. WHO ಅನ್ನ ಸಪರೇಟ್ ಆಗಿ ಓದುವಂತ ಏನು ಇರಲ್ಲ, ಹಾಗೆ NU ಅನ್ನೋದನ್ನ ನ್ಯೂ ಅಂತ ಇದ್ರು. ಕೆಲವೊಬ್ರಿಗೆ ಗೊತ್ತಿರ್ಲಿಲ್ಲ ಏನು ಆಸ್ಪತ್ರೆ ಅಂತ. ಮತ್ತೆ ಶಿವಮೊಗ್ಗ ಭಾಗದಲ್ಲಿ ನಾವು ಇದ್ದೇವೆ, ಸೊ ಆದ್ರಿಂದ ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ. ಸೊ ಇದರಲ್ಲಿ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಬಂದೇ ಬರ್ತಾರೆ. ಯಾಕಂದ್ರೆ ನಾವು ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಅರ್ಧ ಜನರಲ್ಲಿ ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆಯಿಂದ ಇಲ್ಲಿಯ ಅರ್ಧ ಜನ ಇದ್ದಾರೆ, ಈ ಸುತ್ತಮುತ್ತಲ ಜನ. ಸೊ ಆದ್ರಿಂದ ಶಿವಮೊಗ್ಗದಲ್ಲಿ ನಾವು ಸ್ಥಾಪಿತವಾಗಿದ್ದೇವೆ. ಸೊ ಶಿವಮೊಗ್ಗದಲ್ಲಿ ಇರೋದ್ರಿಂದ ನಾವು ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಅಂತ ಹೇಳಿದ್ದೇವೆ. ಅದರ ಅರ್ಥ ಶಿವಮೊಗ್ಗದಷ್ಟೇ ನಮ್ಮಲ್ಲಿ ಬರ್ಲಿ ಅಂತ ಅಲ್ಲ, ಅಥವಾ ಆ ರೀತಿ ನಾವು ರೆಕಗ್ನೈಸ್ ಮಾಡಲಿಕ್ಕೂ ಇಷ್ಟ ಪಡೋದಿಲ್ಲ. ವಿ ಆರ್ ಲೊಕೇಟೆಡ್ ಇನ್, ನಾವು ಮಧ್ಯ ಕರ್ನಾಟಕದ ಭಾಗದಲ್ಲಿ ಏನು ಕಿಡ್ನಿಯ ಚಿಕಿತ್ಸೆಯನ್ನ ಎಲ್ಲರನ್ನೂ ಕೊಡಬೇಕು. ಈ ಜಿಲ್ಲೆಗಳಲ್ಲಿ ಎಲ್ಲಿ ವ್ಯವಸ್ಥಿತವಾದ ಅಂದ್ರೆ ಕಿಡ್ನಿಗೋಸ್ಕರ ನೆಫ್ರೋ ಯೂರೋ ಎರಡೂ ಜೊತೆಗೂಡಿ ಇರುವಂತದ್ದು ಏಕೈಕ ಆಸ್ಪತ್ರೆ. ಕೆಲವರು ಯೂರಾಲಜಿ ಹಾಸ್ಪಿಟಲ್ ಇದಾವೆ ಶಿವಮೊಗ್ಗದಲ್ಲಿ, ಬಟ್ ನೆಫ್ರೋ ಯೂರೋ ಎರಡೂ ಜೊತೆಗೂಡಿ, ಯಾಕಂದ್ರೆ ಈ ಎರಡೂ ವಿಭಾಗಗಳಿಂದ ಇದಾವೆ. ಒಂದು ವಿಭಾಗ ಇಲ್ಲದೆ ಇನ್ನೊಂದು ವಿಭಾಗ ನಡೆಸೋದು ಕಷ್ಟ. ಯಾಕಂದ್ರೆ ಆ ಪೇಷಂಟ್ಗೆ ಕಲ್ಲಿದ್ರೆ ಅದರಿಂದ ಕಿಡ್ನಿಯ ಮೇಲೂ ಪ್ರಭಾವ ಬೀರಿರುತ್ತೆ. ಸೊ ಬರೀ ಕಲ್ಲಿದೆ, ಒಂದು ಡಿಪಾರ್ಟ್ಮೆಂಟ್ ಇಂದ ಚಿಕಿತ್ಸೆ ಆಗುತ್ತೆ ಅಂತ ಮೋಸ್ಟ್ ಆಫ್ ದ ಟೈಮ್ಸ್ 70-80% ಆಫ್ ದ ಟೈಮ್ಸ್ ಇರೋದಿಲ್ಲ. ಸೊ ಆದ್ರಿಂದ ನಾವು ಈ ಫೋಕಸ್ ಇಂದ ನಾವು ಇದನ್ನ ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಜನರಿಗೆ ರೆಕಗ್ನೈಸ್ ಈಸಿಯಾಗಿ ಆಗ್ಲಿ ಇದೆ ಅಂತ ಆಗ್ಲಿ ಅಂತ ಮರುನಾಮಕರಣ ಮಾಡಿದ್ರೆ. NU ಇಟ್ ಇಸ್ ಅ ಪಾರ್ಟ್ ಆಫ್ ಇಟ್. ನಾವು ಅಂದ್ರೆ ಯಾವುದೇ ದೊಡ್ಡ ಕಂಪನಿಯನ್ನ ನೋಡಿದ್ರೆ ಅದರಲ್ಲಿ ಸಬ್ಸಿಡರಿ ಕಂಪನಿ ಇರುತ್ತೆ ಅಂತ ಹೇಳ್ತೇವೆ. ಹಾಗೆ ನಮ್ಮ NU ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಏನಿದೆ ಅದರ ಪಾರ್ಟ್ ಆಫ್ ದಿಸ್ ಇರೋದ್ರಿಂದ ಆ ಲೋಗೋ ಕೂಡ ನಾವು ಅಳವಡಿಸ್ಕೊಂಡೇ ಇರ್ತೀವಿ. NU ಅನ್ನೋ ಲೋಗೋದಲ್ಲಿ ಇರೋದ್ರಿಂದನೇ ನಾವು ಮೇಲಕ್ಕೆ, ಯಾಕಂದ್ರೆ ಈಗ ನಾವು ಒಂದು ಎಕ್ಸಾಂಪಲ್ ದೊಡ್ಡ ಕಂಪನಿ ಇದೆ, ಇನ್ನೊಂದು ಸಣ್ಣ ಕಂಪನಿ ಇದೆ, ಇಟ್ ಇಸ್ ಸಬ್ಸಿಡರಿ, ಅದರಿಂದ ಸಪರೇಟ್ ಆಗೋದಿಲ್ಲ.